ನಮಸ್ಕಾರ ಕಣ್ರಿ. ಸ್ಪೆಷಲ್ಲಾಗಿ ಇವತ್ತಿನ ವಿಡಿಯೋ ಉತ್ತರ ಕನ್ನಡ ಮತ್ತು ಕರಾವಳಿ ಜಿಲ್ಲೆಯವರಿಗೆ ನೋಡಬೇಕು, ಕೇಳಬೇಕು. ಆದರೂ ಎಲ್ಲರೂ ನೋಡ್ರಿ ಅಂತ ಹೇಳ್ತಿದ್ದೀನಿ. ಯಾಕಂತೇಳಂದರೆ ನನ್ನ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶದ ಒಂದು ಕಲೆಯನ್ನು ಫಿಲ್ಮಿ ರೂಪದಲ್ಲಿ ತರುವಂತಹ ಒಂದು ಯೋಜನೆ ನಡೀತಾ ಇದೆ. ಅದರ ಥ್ರಿಲ್ಲರ್ ಬಂದಿತ್ತು, ಅದನ್ನು ನೋಡೋಣ, ಅದರ ಮುಂದೆ ಮಾತಾಡೋಣ. 1 ನಿಮಿಷ 8 ಸೆಕೆಂಡಿನ ಥ್ರಿಲ್ಲರ್ ಅದು. ಯಕ್ಷಗಾನ ಕಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಜಾಸ್ತಿ ಆಗುತ್ತೆ. ಇದನ್ನು ಫಿಲ್ಮಿ ಮುಖಾಂತರವಾಗಿ ತರಬೇಕು ಜಗತ್ತಿನಾದ್ಯಂತ ಅಂತ ಇದೆ. ಅದು ಟಾಕೀಸ್ನಲ್ಲಿ ಬರುತ್ತಾ ಇಲ್ಲಿ ಅಂತ ಗೊತ್ತಿಲ್ಲ. ಒಟ್ಟು ಈಗ ಅದರ ಟೀಸರ್ ಒಂದಿದೆ, ಅದನ್ನು ನೋಡಿಬಿಡೋಣ ಒಂದು ಸತಿಗೆ. ಮುಗಿಲೆದ್ದ ದೇಶದ ನಿಮ್ಮ ಜ್ವಾಲೆಯ ಅಟ್ಟಹಾಸ, ಕಿಕ್ಕಿರಿದರು ಬೊಬ್ಬಿರಿದರು ಬೆದರಿತ ಈ ಶ್ವಾಸ, ಎತ್ತರೆ ಸೃಷ್ಟಿಯಾಗುವುದು ಇತಿಹಾಸ. ಆ ಇತಿಹಾಸಕ್ಕೆ ವಿಳಾಸವೇ ಈ ಚಂದ್ರಹಾಸ. ವೀರಚಂದ್ರಹಾಸ ಅನ್ನುವಂತಹ ಒಂದು ಪ್ರಸಂಗವನ್ನು, ಯಕ್ಷಗಾನ ಪ್ರಸಂಗವನ್ನು, ಅಂದರೆ ಇದು ನಮ್ಮ ಕರ್ನಾಟಕದೆಲ್ಲಲ್ಲಿ ಪ್ರಸಿದ್ಧಿ ಈಗೀಗ ಆಗ್ತಾ ಇದೆ. ಆದರೆ ಇದನ್ನು ನಮ್ಮ ಚಿತ್ರರಂಗದಲ್ಲಿ ಈಗಾಗಲೇ ಒಂದೊಂದು ಹಾಡಿನ ಸನ್ನಿವೇಶದಲ್ಲಿ ತಗೊಂಡು ಅವರ ವೇಷಭೂಷವನ್ನು ಹಾಕಿ ತೋರಿಸಿದ್ದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರಾವಳಿಯಲ್ಲಿ ನಮ್ಮ ಈ ಕಲೆ ಬಹಳ ಏನಂತೀವಿ ನಾವು, ಕಾಲಾವಧಿ ಮೊದಲಿಂದ ಇದ್ದಂತಹ ಕಲೆ. ಈಗ ಸ್ವಲ್ಪ ಮಟ್ಟಿಗೆ ಅದು ಡೌನ್ ಆಗಿದೆ. ಅಂದರೆ ನೋಡೋರಿಲ್ಲ, ಎಲ್ಲ ಕಲಿತಂಥ ಮಕ್ಕಳು ಬೆಳಗಿಂದ ಸುಮಾರು 9 ಗಂಟೆಯಿಂದ ರಾತ್ರಿವರೆಗೂ ಪೂರ ಅದನ್ನು ಕೂತ್ಕೊಂಡು ನೋಡಲಿಕ್ಕೆ ತಯಾರಿಲ್ಲ ಅಂತಾನೋ, ಮತ್ತು ಅದರ ಖರ್ಚು ವೆಚ್ಚವನ್ನು ಭರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ತಗೊಂಡು ಬಂದು ಅದಕ್ಕೆ ಖರ್ಚು ಹಾಕಿ ನಡೆಸ್ಕೊಡೋರಿಲ್ಲ. ಮತ್ತು ಅದನ್ನೇ ನಂಬ್ಕೊಂಡಂತಹ ಒಂದಿಷ್ಟು ಅದನ್ನು ಏನು ವೇಷಭೂಷಗಳನ್ನು ಹಾಕ್ತಾರೆ ಯಕ್ಷಗಾನಕ್ಕೆ, ಅಂಥವರು ಆ ಕಲೆಯನ್ನು ಒಲ್ಲೊಲ್ಲಕ್ಕೆ ಸ್ವಲ್ಪ ಬಿಟ್ಟು ತಮ್ಮ ಬೇರೆ ಕಲೆಗಳಿಗೆ ಬೇರೆ ಕಡೆ ವಾಲ್ತಿದ್ದಾರೆ. ಯಾಕಂತೇಳಿದ್ರೆ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಅದರಲ್ಲಿದ್ದರೆ ಅನ್ನೋ ಲೆವೆಲ್ಲಿಗೆ ಯಕ್ಷಗಾನದ ಕಲೆ ಸ್ವಲ್ಪ ಡೌನ್ ಆಗಿ ಹೋಗ್ತಾ ಇದೆ ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ. ಆದರೆ ರವಿ ಬಸ್ರೂರ್ ಮ್ಯೂಸಿಕ್ ಡೈರೆಕ್ಟರ್, ಕರ್ನಾಟಕದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಆದರೆ ಅವರು ಈಗ ಜಗತ್ತಿನಾದ್ಯಂತ ಹೆಸರುವಾಸಿ. ಅವರು ತಮ್ಮ ಒಂದು ಗುಂಪನ್ನು ಮಾಡಿಕೊಂಡು ಒಂದು ಯಕ್ಷಗಾನ ಪ್ರಸಂಗವನ್ನು ಅದನ್ನು ಮತ್ತು ನನ್ನ ಲೆಕ್ಕದಲ್ಲಿ ಜಗತ್ತಿನಾದ್ಯಂತ ಅಂತ ಹೇಳಿದ್ದಾರೆ. ಅದು ಏನು ಬೆಳ್ಳಿ ತೆರೆ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ಪಿಕ್ಚರಿನ ಮುಖಾಂತರ ತರ್ತಾರೋ ಅಥವಾ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡ್ತಾರೋ ತಮ್ಮದೇ ಚಾನಲ್ನಲ್ಲಿ, ಅಲ್ಲ ಅಕಸ್ಮಾತ್ ಏನು OTTಯಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ನನಗೆ ಡೀಟೇಲ್ ಗೊತ್ತಿಲ್ಲ. ಆದರೆ ಒಂದು ದೊಡ್ಡ ಕಲೆಯಾಗಿ ಟಿ ವಿಯಲ್ಲಿ ಅಥವಾ ಯಾವುದೋ ಒಂದು ಜಾಗದಲ್ಲಿ ಅದನ್ನು ಫಿಲ್ಮ್ನಲ್ಲೋ ಟಾಕೀಸ್ನಲ್ಲೋ ನೋಡ್ಲಿಕ್ಕೆ ಸಿಗುತ್ತೆ. ಇದು ಒಂದು ಖುಷಿ ವಿಷಯನೇ. ಯಾಕಂತ ಹೇಳಂದರೆ ನಾವೀಗ ಹಾಲಿ ಒಂದಿಷ್ಟು ಕಾಮಿಡಿ ಶೋಗಳನ್ನು ಟಿ ವಿಯಲ್ಲಿ ನೋಡ್ತೀವಿ. ಅವರು ನಾಟಕ ರಂಗದಿಂದ ಮತ್ತು ಈ ಮೊಬೈಲ್ನಲ್ಲಿ ರೀಲ್ ಮಾಡಿಕೊಂಡು ಜೀವನ ಸಾಗಿಸಿದ್ದವ್ರನ್ನ ಕರ್ಕೊಂಡು ಬಂದು ಟಿ ವಿಯಲ್ಲಿ ಕರ್ಕೊಂಡು ಬಂದು ಅವರನ್ನು ದೊಡ್ಡ ಸೆಲೆಬ್ರಿಟಿ ಲೆವೆಲ್ಲಿಗೆ ಮಾಡಿಸಿ ಈಗ ಫಿಲ್ಮ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದು ಅದೇ ರೀತಿಯಲ್ಲಿ ಯಕ್ಷಗಾನದ ಕಲೆಯನ್ನು ನಂಬ್ಕೊಂಡಿರೋವಂಥವರಿಗೆ, ಅದರಲ್ಲಿ ಹಾಡುವಂಥವರಿಗೆ, ಅದಕ್ಕೆ ವೇಷ ಮಾಡುವಂಥವರಿಗೆ, ಹಾಕುವವರಿಗೆ ಸ್ವಲ್ಪ ಜನರಿಗೆ ಏನಾಗುತ್ತೆ ಅಂದರೆ ಇದು ಮೋಟಿವೇಶನ್ ಸಿಗುತ್ತೆ. ದೊಡ್ಡ ಸ್ಕ್ರೀನ್ನಲ್ಲಿ ಬಂದಾಗ ಅದರ ವಿಜೃಂಭಣೆಯೂ ಜಾಸ್ತಿ ಆಗುತ್ತೆ, ಅದರ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಅದಕ್ಕೆ ವೇಷಭೂಷಣಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಜನರಿಗೆ ಕೆಲಸ
ಜಾಸ್ತಿ ಸಿಗಬಹುದು. ಹಾಗೆಯೇ ಅಲ್ಲಿ ಜಾಸ್ತಿ ಸಿಗತ್ತೆ ಅಂತ ಹೇಳಿ ಮೂಲ ನಮ್ಮ ಯಕ್ಷಗಾನದ ಕಲೆ ಏನಿದೆ ಆ ಕಲೆಯನ್ನು ಡೌನ್ ಮಾಡ್ಕೊಳ್ಬಾರ್ದು. ಇದು ಆ ಜಾಗದಲ್ಲಿರಬೇಕು, ಅದು ಮತ್ತು ಬೆಳಿಬೇಕು. ಇದು ಹೊಸದಾಗಿ ಏನು ನಾನು ಹೇಳ್ತಾ ಇದ್ದೀನಿ, ಈ ಯಕ್ಷಗಾನದ ಕಲೆ ಟಿ ವಿಯಲ್ಲಿ ಅಥವಾ ನಮ್ಮ ಮೂವಿಯಾಗಿ ಬರ್ತಾ ಇದೆ, ಫಿಲ್ಮ್ ಆಗಿ ಬರ್ತಾ ಇದೆ ಅಂತ ಅಂಥದ್ದು ಅಲ್ಲಿ ನಡೀತಾ ಇರಲಿ. ಆದರೆ ಮೂಲವಾಗಿರುವಂಥ ಈ ಕಲೆನೂ ನೆಲ ಬಿಟ್ಟು ಹೊರ ಹೋಗೋದು ಬೇಡ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕರಾವಳಿಯಲ್ಲಿ ಇಂಥ ಶೋಗಳು ಮತ್ತಷ್ಟು ಬರಬೇಕು. ಆದರೆ ಇದು ನಮ್ಮ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ, ಈ 2 ಜಿಲ್ಲೆಯಲ್ಲಿ ಇಂಥದ್ದೊಂದು ಕಲೆ ಇತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗತ್ತೆ. ಅದರ ಬಗ್ಗೆ ಹೇಳಲಿಕ್ಕೆ ಎಷ್ಟೊತ್ತಾದರೂ ಮಾತಾಡ್ಬೋದು. ಆ ಥರದ ಕಲೆ ಅದು. ಅವರೇ ಬಂದು ಡ್ರೆಸ್ ಮಾಡಿಕೊಂಡು ತಾವೇ ಅದನ್ನು ತಯಾರಿ ಮಾಡಿಕೊಂಡು ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಆದರೆ ಅದನ್ನು ಈಗ ಉಳುವಿನ ಕೈಯಲ್ಲಿದೆ, ಅದು ಉಳಿಸ್ಬೇಕು. ಅದಕ್ಕೆ ಆದಷ್ಟು ಜನ ಆ ಶೋಗಳನ್ನು ಟಿ ವಿಯಲ್ಲಿ ಬರೋದಕ್ಕಿಂತ ಮೊದಲು ಅಲ್ಲಿನೂ ನೋಡಬೇಕು. ಹಾಗೆಯೇ ಈ ಫಿಲ್ಮ್ ಬಂದರೆ ಇದನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಗೊಳಿಸಬೇಕು ಅಂತೇಳಂದರೆ ನಮ್ಮ ಉತ್ತರ ಕನ್ನಡ ಮತ್ತು ಕರಾವಳಿ ಜಿಲ್ಲೆಯ ಕಲೆ ಎಲ್ಲರಿಗೂ ಗೊತ್ತಾಗಬೇಕು, ಆ ಲೆವೆಲ್ಲಿಗೆ ಗೊತ್ತಾಗುವಾಗ ಮಾಡಬೇಕು. ಇದು ಯಕ್ಷಗಾನದ ಕಲೆ ರವಿ ಬಸರವರು ಪ್ರಯತ್ನ ಪಡ್ತಿದ್ದಾರೆ. ಈ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸಿ ಇದು ಯಾವಾಗ ಬರುತ್ತೋ ಆ ಟೈಮ್ನಲ್ಲಿ ಅದನ್ನು ವೀಕ್ಷಣೆ ಮಾಡಿ, ಟಾಕೀಸ್ನಲ್ಲೇ ನೋಡಿ ಅದನ್ನು ಯಶಸ್ವಿಗೊಳಿಸಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಕಲೆ ಉಳಿಯುತ್ತೆ. ಈ ಥರನೂ ಒಂದು ಕಲೆ ಇದೆ ಅಂತ ಸಣ್ಣ ಮಕ್ಕಳಿಂದ ದೊಡ್ಡವರಿಗೂ ಗೊತ್ತಾಗುತ್ತೆ. ನೀವು ಆ 1 ನಿಮಿಷ 8 ಸೆಕೆಂಡ್ನಲ್ಲಿ ಇದರಲ್ಲಿ ನೋಡಿದ್ರೆ ವಿಡಿಯೋನ, ಬಾಕಿ ಇಲ್ಲಿ ನಾರ್ಮಲ್ ಯಕ್ಷಗಾನದಲ್ಲಿ ನಾವು ಬಾಣ ಬಿಟ್ಟರೆ ಹೀಗೆ ಕೈಯಲ್ಲಿ ಆ್ಯಕ್ಷನ್ ಮಾಡಿಬಿಡ್ತೀವಿ. ಆವಾಗ ಅವ್ರು ಬಿದ್ದರು ಅಂದರೆ ನಾವು ತಿಳ್ಕೊಳ್ತೀವಿ ಅವರು ವಧೆ ಆಯಿತು ಅಂತ. ಆದರೆ ಇಲ್ಲಿ ಹಾಗಲ್ಲ, ಬೆಂಕಿಯ ಉಂಡೆ ಬರೋದೆಲ್ಲ ಕಾಣುತ್ತೆ. ಯುದ್ಧದ ಸನ್ನಿವೇಶಗಳು ಸ್ಪೆಷಲ್ಲಾಗಿ ಅದೇ ಯುದ್ಧ ನಡೀತಾ ಇದೆಯೋ ಅನ್ನೋ ಲೆವೆಲ್ಲಲ್ಲಿ ತೋರಿಸುವಂಥ ಒಂದು ಕಲೆ ಉತ್ತಮವಾಗಿದೆ. ಇದಾಗಿತ್ತು ಈ ಯಕ್ಷಗಾನದ ಬಗ್ಗೆ ನನ್ನ ರಿವ್ಯೂ. ಉತ್ತರ ಕನ್ನಡ ಮತ್ತು ನನ್ನ ಕರಾವಳಿ ಪ್ರದೇಶದ ನನ್ನ ಯೂಟ್ಯೂಬ್ ನೋಡುವಂತಹ ಪ್ರೇಕ್ಷಕರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಕರ್ನಾಟಕದಾದ್ಯಂತ ಯಾರಿದ್ದಾರೋ ಅವರು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಲೈಕ್ ಮಾಡಬೇಕು, ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳ್ಕೊಳ್ತಾ ಮತ್ತೆ ಇನ್ನೊಂದು ವಿಡಿಯೋದ ಜೊತೆಗೆ ಸಿಗೋಣ. ಅದು ಇದಕ್ಕಿಂತಲೂ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ. ನಾನು ರಿವ್ಯೂ ಕೊಡುವಂತಹ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಜಾಸ್ತಿ ರಿವ್ಯೂ ಆಗಿರೋದಿಲ್ಲ, ಸ್ಪೆಷಲ್ ಆಗಿರ್ತವೆ. ಅಂಥವನ್ನ ಹುಡುಕಿ ನಾನು ರಿವ್ಯೂ ಕೊಡ್ತೇನೆ ಜಾಸ್ತಿಯಾಗಿ. ಹಾಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮ್ಮನ್ನು ಬೆಳೆಸಿ. ಹಾಗೆಯೇ ಈ ಯಕ್ಷಗಾನದ ಕಲೆಯನ್ನು ಬೆಳೆಸಿ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.